ನಾಳೆ ನಿಯೋಜಿತ ಸಿಎಂ ಡಿಕೆಶಿ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ರಾಜಭವನದಲ್ಲಿ ನಾಳೆ ಸಂಜೆ ಅದ್ಧೂರಿ ಸಮಾರಂಭವನ್ನ ಮಾಡಲಾಗುತ್ತೆ. ಜೂನ್ 3ರ ಮಧ್ಯಾಹ್ನ 4:05ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. 4 ಗಂಟೆ ಇಲ್ಲ 5 ಗಂಟೆ ಒಳಗಡೆ ಅಂತ ಹೇಳಲಾಗ್ತಿತ್ತು. ಈಗ 4:05ಕ್ಕೆ ಮುಹೂರ್ತ ಫಿಕ್ಸ್ ಆಗಿರುವಂತದ್ದು. ವಿಧಾನಸೌಧ ವಿಕಾಸಸೌಧ ಸಿಬ್ಬಂದಿಗೆ ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಹುಮಹಡಿ ಕಟ್ಟಡದ ಎಂಎಸ್ ಬಿಲ್ಡಿಂಗ್ ನೌಕರರಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಸುರಕ್ಷತೆ ಹಾಗೂ ಟ್ರಾಫಿಕ್ ಹಿನ್ನೆಲೆಯಲ್ಲಿ ರಜೆ ಆದೇಶವನ್ನ ಹೊರಡಿಸಿದ ಸರ್ಕಾರ. ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಯಿಂದ ಆದೇಶ ಹೊರಡಿಸಲಾಗಿದೆ. ನಾಳೆ ರಜೆ ಇರುತ್ತೆ. ನಾಳೆ ನಿಯೋಜಿತ ಸಿಎಂ ಡಿಕೆಶಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ರಾಜಭವನದಲ್ಲಿ ನಾಳೆ ಈ ಒಂದು ಕಾರ್ಯಕ್ರಮ ಇರೋದ್ರಿಂದಾಗಿ, ಲೋಕಭವನದಲ್ಲಿ ಈ ಕಾರ್ಯಕ್ರಮ ಇರೋದ್ರಿಂದಾಗಿ ಮುಂದೆ ಯಾವ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಆಗಿರಬಹುದು, ಜನಸಂದಣಿ ಆಗಿರಬಹುದು, ಇದೆಲ್ಲದಕ್ಕೂ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ, ಆಮೇಲೆ ಕೆಲವೇ ಜನರಿಗೆ ಅವಕಾಶ ಇರೋದ್ರಿಂದಾಗಿ ನೋಡಿ ಆದೇಶದ ಅಧಿಸೂಚನೆಯ ಪತ್ರ ಏನಿದೆ ಅದನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ನಾಳೆ ಅರ್ಧ ದಿನ ಮಾತ್ರ ಕೆಲಸ ಇರುತ್ತೆ. ಆಫ್ಟರ್ನೂನ್ ಇಂದ ರಜೆ ಘೋಷಣೆ ಮಾಡಲಾಗಿದೆ. 4:05ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಸೊ ಅಷ್ಟಕ್ಕೆ ಮುಂಚೆ ಇವರೆಲ್ಲರಿಗೂ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಟ್ರಾಫಿಕ್ ಜಾಮ್ ಆಗಬಾರ್ದು, ಜನಸಂದಣಿ ಆಗಬಾರ್ದು, ಕಿರಿಕಿರಿ ಆಗಬಾರ್ದು. ಎಲ್ಲೂ ಕೂಡ ನಮ್ಮ ನಾಯಕ ಅಧಿಕಾರವನ್ನ ಸ್ವೀಕಾರ ಮಾಡ್ತಿದ್ದಾರೆ, ಮುಖ್ಯಮಂತ್ರಿಯಾಗಿ ಪದಗ್ರಹಣ ಆಗ್ತಿದೆ ಅನ್ನುವಂತಹ ಒಂದು ಉಚ್ಚಾಟಗಳು ಆಡ್ತಾರಲ್ಲ ಕೆಲವರು, ಅದು ಯಾವುದಕ್ಕೂ ಅವಕಾಶವನ್ನ ಮಾಡಿಕೊಳ್ಳದೆ ಬ್ರೇಕ್ ಹಾಕುವಂತಹ ಪ್ರಯತ್ನಕ್ಕೆ ಈಗ ಮುಂದಾಗಿರುವಂಥದ್ದು ಸರ್ಕಾರ. ಇದು ಸಿಬ್ಬಂದಿ ಆಡಳಿತ ಸುಧಾರಣೆ ಇಲಾಖೆಯಿಂದ ಹೊರಡಿಸಿರುವಂತಹ ಆದೇಶ. ಸುರಕ್ಷತೆ ಹಾಗೂ ಟ್ರಾಫಿಕ್ ಹಿನ್ನೆಲೆಯಲ್ಲಿ ರಜೆಯ ಆದೇಶವನ್ನ ಕೊಟ್ಟಿರುವಂಥದ್ದು. ಅಧಿಸೂಚನೆಯ ಒಂದು ಪತ್ರವನ್ನ ನಾವು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ.